ಇದೀಗ ಮುಂದಿನ ಪ್ರಶಸ್ತಿಯನ್ನು ಘೋಷಿಸುವಂತಹ ಸಮಯ. ಅಶ್ವಿನಿ ಕೊಂಡದ ಕುಳಿ. ಯಕ್ಷಗಾನ ಅನ್ನೋದು ಗಂಡು ಕಲೆ ಅಂತ ಹೇಳ್ತಾರೆ, ಆದರೆ ಯಕ್ಷಗಾನದಲ್ಲಿ ಮಿಂಚಿದಂಥ ಈ ಅಪರೂಪದ ಕಲಾವಿದೆ ಸಪ್ತಸಾಗರದಾಚೆಗೂ ನಮ್ಮ ಕಲೆಯ ನೆಲೆಯನ್ನು ಪಸರಿಸಿದಂಥ ಕಲಾ ಶಾರದೆ ಇವರು. ಜೊತೆಗೆ ಶಿಕ್ಷಣವನ್ನು ಧಾರೆ ಎರೆಯುತ್ತಿರುವಂಥ ವಿದ್ಯಾ ಸರಸ್ವತಿ ಇವರು. ಹಾಗಾದರೆ ಇವರ ಕುರಿತಾದ ಒಂದು ವಿಟಿಯನ್ನು ನೋಡ್ಕೊಂಡು ಬರೋಣ. ಕರುನಾಡಿನ ಕಲೆಯ ಸಿರಿ, ಯಕ್ಷಗಾನದ ಹೆಮ್ಮೆಯ ತಾರೆ. ತಮ್ಮ 5ನೇ ವಯಸ್ಸಿನ ಎಳೆಯ ಪ್ರಾಯದಲ್ಲೇ ಗೆಜ್ಜೆ ಕಟ್ಟಿ ಕಲಾಲೋಕದಲ್ಲಿ ಸಂಚಲನ ಸೃಷ್ಟಿಸಿದ ಪ್ರತಿಭೆ ಅವರೇ ಅಶ್ವಿನಿ ಕೊಂಡದ ಕುಳಿ. ಹೆಣ್ಣು ಮಕ್ಕಳ ಅಭಿಪ್ರಾಯವೋ ಮನೋಭಿಷ್ಟಯೋ ಏನು ಎಂದು ಕೇಳದೆಯೋ 106 ಅರಸು ಮಕ್ಕಳನ್ನ ಕರೆಸಿದನಲ್ಲ. ಪುರುಷರದ್ದೇ ಸಿಂಹಾಸನವಾಗಿದ್ದ ಯಕ್ಷಗಾನದ ರಂಗಸ್ಥಳದಲ್ಲಿ ಸತತ 28 ವರ್ಷಗಳ ಕಾಲ ತಮ್ಮ ಪ್ರತಿಭೆಯ ಮುದ್ರೆ ಒತ್ತಿ ಹೆಣ್ಣಿನ ಸಾಮರ್ಥ್ಯಕ್ಕೆ ಸಾಕ್ಷಿ ಹಿಡಿದವರು. ನಾಯಕ, ನಾಯಕಿ, ಖಳನಾಯಕ ಸೇರಿದಂತೆ 150ಕ್ಕೂ ಹೆಚ್ಚು ಪಾತ್ರಗಳ ನಿರ್ವಹಣೆ. ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿಗೆ ಆಯ್ಕೆಯಾದ ಅತ್ಯಂತ ಕಿರಿಯ ಸದಸ್ಯೆ. ಚೀನಾ ಸೇರಿದಂತೆ ದೇಶ ವಿದೇಶಗಳಲ್ಲಿ ನಮ್ಮ ಸಂಸ್ಕೃತಿಯ ಕಂಪನ್ನ ಪಸರಿಸಿ ರಂಗಸ್ಥಳದ ರಾಣಿಯಾಗಿ ಮೆರೆದವರು. ಕೇವಲ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗದೆ 3 ರಿಂದ 70 ವರ್ಷದವರೆಗಿನ 100 ವಿದ್ಯಾರ್ಥಿಗಳಿಗೆ ಜ್ಞಾನದೀಪ. ಅಮೆರಿಕ, ಜರ್ಮನಿಗಳಲ್ಲೂ ಆನ್ಲೈನ್ ಮೂಲಕ ನಾಟ್ಯಶಾಸ್ತ್ರ ಮತ್ತು ವೇಷಗಾರಿಕೆಯ ಪಾಠ. ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ. ರೇವಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿಯಾಗಿಯೂ ಕರ್ತವ್ಯ ನಿರ್ವಹಣೆ. ಕರ್ನಾಟಕ ಪ್ರತಿಭಾ ರತ್ನ ಪ್ರಶಸ್ತಿಯ ಗೌರವ ಪಡೆದಿರುವ ಕಲೆ ಮತ್ತು ಶಿಕ್ಷಣದ ಈ ಅಪೂರ್ವ ಸಂಗಮಕ್ಕೆ 2026ರ ಶೀ ಪವರ್ ಅವಾರ್ಡ್ಸ್ನ ಗೌರವ. ಯಕ್ಷಗಾನ ಕಲಾವಿದೆಯಾಗಿರುವ ಅಶ್ವಿನಿ ಕೊಂಡದ ಕುಳಿ ಅವರು ವೇದಿಕೆಗೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಹಾಗೆ ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ಇಬ್ಬರು ವಿಶೇಷ ವ್ಯಕ್ತಿಗಳನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಮುಕ್ತಾಂಬ ಅವರು ಅಖಿಲ ಭಾರತ ಕರ್ನಾಟಕ ವೀರಶೈವ ಮಹಾಸಭಾದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ಮುಕ್ತಾಂಬ ಅವರು, ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿರುವ ದಿ ಆಲ್ಟರ್ನೇಟಿವ್ ರೀಡಿಫೈನ್ಡ್ ಎಜುಕೇಷನ್ನ ಮಾಲೀಕರಾಗಿರುವಂಥ ದೇವತ್ತ HN ಗೌಡ ಇವರು ಕೂಡ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ನೀಡಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸಾಧನೆ ಮಾಡಿದಂತಹ ಅನೇಕ ಹಿರಿಯರ ಮುಂದೆ ನಾನು ವಯಸ್ಸಿನಲ್ಲಿ, ಅನುಭವದಲ್ಲಿ, ಎಲ್ಲದರಲ್ಲಿ ಬಹಳ ಚಿಕ್ಕವಳು ಅಂತ ನನಗೆ ಆ ವಾಸ್ತವದ ಅರಿವಿದೆ. ಒಂದಿನ ನನಗೆ ಗೌರಿ ಶಕ್ಕಿಯವರ ಸ್ಟುಡಿಯೋದಿಂದ ಕಾಲ್ ಬರುತ್ತೆ, ಈ ಪ್ರಶಸ್ತಿಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಅಂತ. ನಾನು ಅಂದ್ಕೊಂಡೆ ಇದೊಂದು ಪ್ರ್ಯಾಂಕ್ ಕಾಲ್ ಅಂತ. ಯಾಕಂದರೆ ನಾನು ಪ್ರಶಸ್ತಿಯ ಹಿಂದೆ ಹೋದವಳಲ್ಲ, ನಾನಿಲ್ಲಿ ಅಪ್ಲಿಕೇಶನ್ ಹಾಕಿದವಳಲ್ಲ. ಎಲ್ಲಿಂದ ಬರೋಕ್ಕೆ ಸಾಧ್ಯ? ಯಾಕಂದರೆ ಈಗಿನ ಕಾಲದ ಪ್ರಶಸ್ತಿಗಳ ಕ್ರಮವೇ ಹಾಗೆ, ಇನ್ಫ್ಲೂಯೆನ್ಸು, ದುಡ್ಡು, ಏನೆಲ್ಲ ಒಂದಿಷ್ಟು ಇರುತ್ತೆ. ನಾನು ಯಾಕೆ ಇದನ್ನು ಇಲ್ಲಿ ಮೆನ್ಷನ್ ಮಾಡಿದೆ ಅಂತ ಅಂದರೆ, 100 ಫೇಕ್ ಸಂಸ್ಥೆಗಳ ಮಧ್ಯೆ ಒಂದಾದರೂ ನಿಜವಾದಂತಹ ಪ್ರಾಮಾಣಿಕವಾದಂಥ ಸಂಸ್ಥೆ ಇರುತ್ತೆ ಅನ್ನೋದಕ್ಕೆ ಇವರ ಸಂಸ್ಥೆ ಒಂದು ಸಾಕ್ಷಿ ಅಂತ ನನಗನ್ನಿಸ್ತು. ಇನ್ನೂ ಈ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ನನ್ನ ಮನಸ್ಸಿಗೆ ಬಹಳ ಹೃದಯವಾದಂಥದ್ದು. ಯಾಕೆ ಅಂತ ಅಂದರೆ, ಮದರ್ಸ್ ಡೇ ದಿನ ಈ ಪ್ರಶಸ್ತಿಯನ್ನು ನಾನು ಪಡಿತಾ ಇದ್ದೇನೆ. ಬಹಳ ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ತಾಯಿಯನ್ನು ಕಳ್ಕೊಳ್ತೇನೆ, ತುಂಬ ಡಿಪ್ರೆಷನ್ಗೆ ಹೋಗ್ತೇನೆ. ಆಗ ನನಗೆ ಮರುಜನ್ಮವನ್ನು ಕೊಟ್ಟಿದ್ದು ನನ್ನ ಯಕ್ಷಗಾನ. ಅದಕ್ಕಾಗಿ ನಾನು ಯಾವಾಗಲೂ ಯಕ್ಷಗಾನವನ್ನು ನನ್ನ ಎರಡನೇ ತಾಯಿ ಅಂತ ಹೇಳ್ತಾನೆ ಇರ್ತೇನೆ. ಹಾಗೆ ನನ್ನ ಅಮ್ಮ ತೀರಿಕೊಂಡ ಕೆಲವು ವರ್ಷದ ಬಳಿಕ ಒಂದಿಷ್ಟು ನನ್ನ ಅಮ್ಮ ಬರೆದಿಟ್ಟ ಒಂದು ಪುಸ್ತಕದಲ್ಲಿ ನಾನೊಂದು ಲೈನನ್ನು ನೋಡಿ ನಿಜವಾಗ್ಲೂ ನನಗೆ, ನನ್ನ ಅಪ್ಪ, ತಂಗಿ ಎಲ್ರಿಗೂ ಆಶ್ಚರ್ಯ ಆಯಿತು. ನನ್ನ ಮಕ್ಕಳು ಒಳ್ಳೆ ಕಲಾವಿದರಾಗಬೇಕು ಅನ್ನೋದನ್ನು ಅವರು ಬರೆದಿಟ್ಟಿದ್ರು. ಆದರೆ ಅದು ಆಗಿದ್ದನ್ನು ನೋಡಲಿಕ್ಕೆ ನನ್ನ ಅಮ್ಮ ಇಲ್ಲ. ಬಟ್ ಒಂದನ್ನು ಕಳ್ಕೊಂಡ್ರೆ ದೇವರು 100 ಕೊಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಇಷ್ಟು ಜನ ತಾಯಂದ್ರ ಮಧ್ಯೆ ನಾನು ಈ ಪ್ರಶಸ್ತಿಯನ್ನು ತೆಗೆದುಕೊಳ್ತಾ ಇದ್ದೇನೆ.
ಯಕ್ಷಗಾನ ಗಂಡು ಕಲೆ, ಪುರುಷ ಪ್ರಧಾನವಾದಂಥ ಕಲೆ. ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ದಿನದ ಕಾರ್ಯಕ್ರಮವೂ ನನಗೊಂದು ರೀತಿ ಸವಾಲಾಗಿತ್ತು. ರಂಗದ ಮೇಲಿರ್ಬೋದು, ರಂಗದ ಹೊರಗಿರ್ಬೋದು, ಪ್ರಯಾಣ ಇರಬಹುದು, ಪ್ರತಿದಿನವೂ. ಆದರೆ ನಂಬಿ ಕೆಟ್ಟವರಿಲ್ಲವೋ ಎನ್ನುವ ಮಾತು ನನ್ನ ಬದುಕಿನಲ್ಲಿ ಎಷ್ಟು ಸತ್ಯ ಆಗಿದೆ ಅಂತಂದರೆ, ನಾನು ಪ್ರಥಮದಲ್ಲಿ ಬಂದಾಗ ಯಕ್ಷಗಾನದಲ್ಲಿ ಇದೆಲ್ಲ ಹೆಣ್ಮಕ್ಳಿಗೆ ಆಗೋದಲ್ಲ, ಸುಮ್ಮನೆ ಇದರಿಂದ ದೂರ ಇರೋದು ಒಳ್ಳೆಯದು, ಇಂತಹ ಮಾತುಗಳು ಪ್ರತಿನಿತ್ಯ ಕೇಳಿಸ್ಕೊಂಡಿದ್ದೆ ನಾನು. ಆದರೆ ನಾನು ಅಂದುಕೊಂಡಿದ್ದಿಷ್ಟೇ, ನಾನು ಯಕ್ಷಗಾನಕ್ಕೆ ಬರುವುದರಿಂದ ಬೇರೆ ಯಾರಿಗೂ ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗಲ್ಲ ಅಂತಾದ್ಮೇಲೆ ನಾನು ಇದರಲ್ಲಿದ್ದರೆ ಏನು. ಆದ್ದರಿಂದ ನಾನು ಇದರಲ್ಲಿ ಮುಂದುವರೆದೆ. ಯಕ್ಷಗಾನವನ್ನು ನನ್ನ ತಾಯಿ ಅಂತ ನಂಬಿದೆ. ಕೈ ಹಿಡಿದಂತಹ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನು ಮಾಡದೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಹೇಳಿ. ಆದ್ದರಿಂದ ಇವತ್ತಿನ ನನ್ನ ಈ ಪ್ರಶಸ್ತಿಯ ಗೌರವವನ್ನು ನನ್ನ ತಾಯಿ ಪೂರ್ಣಿಮಾ ಅವರಿಗೂ, ನನ್ನ ಎರಡನೇ ತಾಯಿ ಯಕ್ಷಗಾನಕ್ಕೂ, ಹಾಗೂ ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ತಾಯಿಗೂ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅನಿರೀಕ್ಷಿತವಾಗಿ ಬಂದಂಥ ಪ್ರಶಸ್ತಿಗೆ, ನಿಮ್ಮ ಸಂತೋಷಕ್ಕೆ ನಮ್ಮ ಧನ್ಯವಾದಗಳು ಮೇಡಮ್.